ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸುರೇಶ್ ಗುರುಗಳೇ, ಎಲ್ಲಿ ವೇದದಲ್ಲಿ ಹೇಳಿದಾರ ತಾಳಿ ಕಟ್ಟೋದು ಅಥವಾ ಕಟ್ಟಲೇಬೇಕು ಅನ್ನುವಂಥ ಸಂಪ್ರದಾಯ ಯಾವುದ್ರಲ್ಲಿದೆ? ಆಮೇಲೆ ಕೆಲವೊಂದು ಪದಗಳ ಬಳಕೆ ಕರೆಕ್ಟು. ಈಗಿನ ಹೆಣ್ಮಕ್ಳು ಯಾರಾದ್ರೂ ಅನ್ನಿಸ್ಕೊಳ್ತಾರೆ ಸರ್ ಆ ಪದಗಳನ್ನ? ಖಂಡಿತ ಇಲ್ಲ. ನಾನೇನು ಹೇಳ್ತೀನಿ, ಇದಕ್ಕೆ ಮುತ್ತೈದೆ ಸ್ಥಾನ ಅಂತ ಒಂದು ಪದ ಬಳಸ್ತೆ. ಸ್ಥಾನ ಅಂದ್ರೇನು? ಇವರು ಗಂಡ ಹೆಂಡತಿ ಸಂಸಾರ ಸುಖವಾಗಿದ್ದಾರೆ ಅನ್ನೋದೊಂದು ಸ್ಥಾನ. ಅದು ಅಲ್ಲಿರ್ತಕ್ಕಂಥ ಶುಭ ಕಾರ್ಯಗಳಲ್ಲಿ ಇಬ್ಬರೂ ಭಾಗಿಯಾಗಲಿ, ಹೆಣ್ಣು ಗಂಡ ಹೆಂಡತಿ ಇಬ್ಬರು ಭಾಗಿಯಾಗಲಿ. ನನಗೂ ಒಬ್ಬ ಗಂಡ ಇದ್ದಾನೆ. ಅದು ಕೆಲವರು ಕಥೆಗಳಲ್ಲಿ ಕೇಳಿದ್ವಿ ಏನಂತ, ಮೊದಲು ಯಾರಿಗೂ ತಾಳಿ ಇಲ್ಲ ಮತ್ತು ಕಾಲುಂಗ್ರ ಇಲ್ಲ, ಅವ್ರಿಗೆಲ್ಲ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾಯಿದ್ರು. ಮದುವೆ ಆಗದಿರತಕ್ಕಂಥ ಹೆಣ್ಣನ್ನೆಲ್ಲ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾಯಿದ್ರು. ತದನಂತರ ಅವರ ಮಾಂಗಲ್ಯವನ್ನು ಕಂಡು ಮತ್ತು ಅಲ್ಲಿರ್ತಕ್ಕಂಥ ಕಾಲುಂಗ್ರವನ್ನು ಕಂಡು ಅವರನ್ನು ಹತ್ರ ಯಾರೂ ಮುಟ್ತಾ ಇರಲಿಲ್ಲ ಅಂತ ಕೂಡ ನಾವು ಕೇಳಿರ್ತೀವಿ. ಆದರೆ ಈ ಮಾಂಗಲ್ಯವನ್ನು ತೆಗಿಬೇಕಾ ಅಂತಂದರೆ ಹಿಂದೆ ಸೀತಾ ಕಾಲದಲ್ಲೂ ಕೂಡ ಸೀತೆ ಯಾರ ಮಾತು ಕೇಳಿಲ್ಲ, ಲಕ್ಷ್ಮಣನ ಮಾತು ಕೇಳಿಲ್ಲ, ಗೆರೆ ಹಾಕಿದ್ರು, ದಾಟು ಹೋದ್ರು ಅಂತ ಕೂಡ ಕೆಲವು ಚರ್ಚಕಾರರು ಹೇಳ್ತಾರೆ. ಏನಂತಂದರೆ ಹೆಣ್ಣು ಅಂತಕ್ಕಂಥದ್ದು ಸ್ವತಂತ್ರ ಅನ್ನೋದು ರಾಮಾಯಣ ಕಾಲದಿಂದ ತನ್ನ ಸ್ವತಂತ್ರಳಾಗಬೇಕು ಅನ್ನೋದು ಹಂಬಲಿಸಕ್ಕಂಥದ್ದು ಉದಾಹರಣೆ. ಹೆಣ್ಣು ಲಕ್ಷ್ಮಣನ ಗೆರೆಯನ್ನೇ ದಾಟಿ ಹೋದ್ಲು. ನಾನು ಏನು ಮಾಡಬೇಕು ಅಂದರೆ, ಬೇಡುವುದೊಂದು ಭಿಕ್ಷಕ ಧರ್ಮ, ನೀಡುವುದು ನಾರಿಯ ಧರ್ಮ. ನಾನು ಒಬ್ಬ ಹೆಣ್ಣಾಗಿ ನನ್ನ ನಾರಿ ಧರ್ಮ, ನಾನು ಧರ್ಮ ಮಾಡಬೇಕು, ಭಿಕ್ಷೆ ಎದ್ದು ಕೊಡ್ತೀನಿ ಅಷ್ಟೇ ಅಂತ ಅವಳು ಮನಸ್ಸಲ್ಲಿ ಇದ್ದಿದ್ದು ಅಂತ ಹೇಳ್ತಾಳೆ. ಹಾಗೆಯೇ ಈ ಸಂಪ್ರದಾಯ ಅಂತಕ್ಕಂಥ ತೆಗಿಬೇಕಾ ಬೇಡವಂದರೆ, ಮಾಂಗಲ್ಯ ಇದ್ದಾಗ ಅವಳಿಗೇನಾಗುತ್ತೆ ಅಂದರೆ, ಅವಳು ಹೆಣ್ಣು ಅಂತ ವಧು ಅಂತ ಕಾಣಿಸ್ಬೇಕಾದ್ರೆ ಅವಳಿಗೆ ಅಲಂಕಾರ ಬೇಕು. ಇದನ್ನು ಅಲಂಕಾರ ಅಂತ ಕರ್ಕೊಳ್ಳಿ, ಅಥವಾ ನಾವು ಶಾಸ್ತ್ರದಲ್ಲಿ ಅದಕ್ಕೆ ಆಶೀರ್ವಚನ ಅಂತ ಕರಿತೀವಿ. ನಾವು ಆಶೀರ್ವಚನ ಅಂತಂದ್ರು ಮಾಂಗಲ್ಯ ಧಾರಣೆ ಮಾಡೋದಾಗಿರ್ಬಹುದು, ಬಳೆಗಳನ್ನು ಹಾಕೋದಾಗಿರ್ಬಹುದು, ಹೂಗಳನ್ನು ಮುಡಿಸೋದಾಗಿರ್ಬೋದು ಆಗುತ್ತೆ. ಈಗ ಬಳೆಯನ್ನು ಹೊಡಿತಾರೆ ಮತ್ತು ಆ ಹೂವನ್ನು ತೆಗಿತಾರೆ, ಕುಂಕುಮ ತೆಗಿತಾರೆ ಅಂತೇಳಿ ಯಾವಾಗ ತೆಗಿತಾರೆ? ಗಂಡ ದೂರ ಆದಾಗ ತೆಗಿತಾರೆ. ಅಂದರೆ ಯಾರಿಗೆ ತೆಗಿತಾರೆ ಅದನ್ನು ಅವಳು ಇದ್ದರೂ ಕೂಡ ಮನಸ್ಸಲ್ಲಿ ಇಬ್ಬರು ಗಂಡ ಹೆಂಡತಿ ನಡುವೆ ಒಳ್ಳೆ ಬಾಂಡ್ನೆಸ್ ಇದ್ದರೆ, ಯಾರು ಗಂಡ ಹೆಂಡತಿ ಸಂಸಾರವನ್ನು ಕರೆಕ್ಟಾಗಿ ಮಾಡಿರ್ತಾರೋ ಅವ್ರಿಗೆ ಆ ಬಳೆ ಆಗಲಿ, ಆ ಹೂವು ಆಗಲಿ, ಕುಂಕುಮ ಆಗಲಿ ಅವಳಿಗೆ ಮುಖ್ಯ ಅಲ್ಲ. ತನ್ನ ಗಂಡ, ತನ್ನ ಸಂಸಾರ ಮುಖ್ಯವಾಗಿರ್ತದೆ. ಅವ್ರು ಬೇಕಾಗಿರ್ತಕ್ಕಂಥದ್ದು ತನ್ನ ಸಂಸಾರ ವಿನಃ ಈ ಆರ್ಟಿಕಲ್ ಇರತಕ್ಕಂಥದ್ದಲ್ಲ. ನಾನು ಹೇಳ್ತೀನಿ, ಅವಾಗ ಏನಾಗುತ್ತೆ ಅವ್ರಿಗೆ ಅಂದರೆ, ತನ್ನ ಗಂಡನೇ ಹೋದ್ಮೇಲೆ ಈ ಒಂದು ಯಾರು ಒತ್ತಾಯ, ಹಿಂದಿನ ಕಾಲದಲ್ಲಿ ಸತ್ಯಸಾಗಮನ ಪದ್ಧತಿಯಲ್ಲಿ ಒತ್ತಾಯ ಇತ್ತೇನೋ, ಆದರೆ ಈಗಿನ ಕಾಲದಲ್ಲಿ ಯಾರು ಒತ್ತಾಯ ಮಾಡಲ್ಲ. ತನ್ನ ಗಂಡ ಹೆಂಡತಿ ಒಂದು ಸಂಸಾರ ಸುಖ ಅಂತಕ್ಕಂಥದ್ದು ಬಾಂಡೆಸ್ ಇಲ್ಲ ಅಂತ ಕಟ್ತವೆ. ನಾನು ಹೆಣ್ಮಕ್ಳಿಗೆ ಏನು ಹೇಳ್ತೀನಿ ಅಂತಂದರೆ, ಇದರಿಂದ ನಮಗೇನು ಟ್ಯಾಕ್ಸ್ ಕಟ್ಟಲ್ಲ, ಇದರಿಂದ ನಿಮಗೇನು ಹಾಮ್ ಆಗಲ್ಲ, ಇದರಿಂದ ನಿಮಗೇನು ತೊಂದರೆ ಆಗಲ್ಲ. ನೀವೊಂದು ಹೆಣ್ಣು ಸಂಸಾರದಲ್ಲಿ ಸುಖವಾಗಿದ್ದೀನಿ ಅಂತಕ್ಕಂಥ ಒಂದು ಸಿಂಬಲ್ ಆಗಿರೋದ್ರಿಂದ ಆ ಸಿಂಬಲನ್ನು ನೀವು ಉಪಯೋಗಿಸ್ಕೊಳ್ಳಿ ಅದನ್ನು ಅಂತ ನಾನು ಹೇಳ್ತೀನಿ. ಆದರೆ ಗಂಡ ಸತ್ತಾಗ ತೆಗಿಬೇಕು ಅನ್ನೋದು ದೇಶ ವರ್ತಮಾನ ಆಗಿರೋದ್ರಿಂದ ತೆಗಿಬೇಕು ಅಂತ ಏನಿಲ್ಲ. ಇನ್ನೊಂದು ಮದುವೆ ಆದರೂ ಮಾಡ್ಕೋಬೋದು, ಆತ ತಮ್ಮ ಇಚ್ಛೆ ಅನುಸಾರವಾಗಿ ತಾವು ಬದುಕಬಹುದು. ಯಾವುದೇ ರೀತಿ ಇರತಕ್ಕಂಥ ಕಾನೂನು ಕಟ್ಟಳೆಗಳಿಲ್ಲ. ಆದರೆ ಶಾಸ್ತ್ರದಲ್ಲಿ ಏನು ಮಾಡ್ತಕ್ಕಂದ್ರೆ, ಇನ್ನೂ ಹಳಬರು ಯಾರು ಇರ್ತಾರೋ ಅವ್ರೇನು ಮಾಡ್ತಾರೆ ಅಂತಂದರೆ ಅವಮಾನವನ್ನು ಮಾಡ್ತಾರೆ. ಮೇಡಮ್ ಹೇಳ್ದಂಗೆ ಅವಮಾನ ಮಾಡ್ತಂದ್ರೆ ಎಲ್ಲೂ ಶಾಸ್ತ್ರಕ್ಕೆ ಮುಟ್ಸಲ್ಲ. ಆನಂತರ ಯಾರು ಮದುವೆಯನ್ನು ಮಾಡ್ಕೊಂಡಿರಲ್ವೋ, ಆ ತಾಳಿಯಾರು ಕಟ್ಕೊಂಡಿರಲ್ಲ, ಅವರನ್ನು ಯಾವುದು ಕಳಸವನ್ನು ಮುಟ್ಸಲ್ಲ. ಎಲ್ಲೂ ಕೂಡ ಈಗಲೂ ಕೂಡ ನಡೀತಾ ಇದೆ. ಅದನ್ನು ಅದು ಕೂಡ ದಿನ 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 ಕಳೆದ ಬದಲಾಗಿ ಹೋಗ್ತದೆ, ದಿನ ದಿನ ಹೋಗ್ತದೆ. ಅದೇ ಆ ಬೆಳವಣಿಗೆಗಳೇ ಮಾನಸಿಕ ಹಿಂಸೆ ಅಂತ ನಿಜ ನಿಜ ಅದೆಲ್ಲ ಆಗ್ತಾ ಇದೆ. ತಾಳಿ ಕಟ್ಕೊಂಡಿರೋರೆಲ್ಲ ಖುಷಿಯಾಗಿದಾರ, ಸಂತೋಷವಾಗಿದಾರ, ಅದು ಇಂಪಾರ್ಟೆಂಟ್. ಸರ್ವೆ ನಡೆಸಬೇಕು. ನಡೆಸಿದ್ರೆ 90% ಅದರಲ್ಲಿ ದಬ್ಬಾಳಿಕೆಯಿಂದನೇ ಬದುಕ್ತಾ ಇರೋ ದೌರ್ಜನ್ಯ. ಎಷ್ಟು ದೌರ್ಜನ್ಯ ಇದೆ. ತಾಳಿ ಏನೋ ಕಿತ್ಕೊಂಡು ಕಳಿಸ್ತೀನಿ, ಮನೆಯಿಂದ ಆಚೆಗೆ ಹಾಕ್ತೀನಿ ನಿನ್ನನ್ನ ಅನ್ನುವಂತಹ ದರ್ಪ ತೋರಿಸುವಂತಹ ಗಂಡಸರುಗಳು ಇನ್ನೂ ಇದ್ದಾರೆ. ಸೊ ಈ ಅಸಹ್ಯವಾದಂತಹ ಒಂದು ಸಂಪ್ರದಾಯನ ನಾವು ತೊಡೆದಾಕಿದ್ರೇನೆ ಒಳ್ಳೇದು. ಹೌದು. ಎಸ್ ಮಾನ್ವಿತಾ ಮ್ಯಾಮ್, ತಾಳಿ ಮತ್ತು ಕಾಲುಂಗ್ರ ಅಥವಾ ಮದುವೆ ಆದ ಮೇಲೆ ಆ ಎರಡೇ ವಸ್ತುಗಳು ಬರುತ್ತೆ ಅಂತ ಹೇಳಿದ್ರು. ಎರಡೇ ವಸ್ತು ಅಲ್ಲ, ನನ್ನ ಪ್ರಕಾರ ಸಂಸಾರದ ಜವಾಬ್ದಾರಿ, ಆ ಕುಟುಂಬದ ನಿರ್ವಹಣೆಯ ಜವಾಬ್ದಾರಿ ಹೆಣ್ಣು ಮಗಳ ಮೇಲೆ ಅತಿ ದೊಡ್ಡ ಜವಾಬ್ದಾರಿ ಬಂದು ಕೂರುತ್ತೆ ಅಂತ. ಸೊ ಎರಡನ್ನ ತೆಗೆಯುವಾಗ ಆಕೆಗೆ ಆಗಿರುವಂತಹ ನೋವು ಎಂಥದ್ದು ಅನ್ನೋದನ್ನ ಮೋಸ್ಟ್ಲಿ ವಿವರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ತೆಗೆಯೋದು ಬೇರೆ, ಆಕೆಯನ್ನ ಸಮಾಜ ನೋಡುವಂತಹ ದೃಷ್ಟಿ ಬೇರೆ. ಇದನ್ನೆಲ್ಲ ತೆಗೆದ ಮೇಲೆ ಆಕೆ ಸಮಾಜದಲ್ಲಿ ಬದುಕುವಂತಹ ರೀತಿಯಲ್ಲೆಲ್ಲ ಅದೆಲ್ಲವೂ ಕೂಡ ಮಾನಸಿಕ ಹಿಂಸೆಗೆ ಒಳಪಡ್ತಾಳ ಆ ಒಬ್ಬ ಹೆಣ್ಣು ಮಗಳು ಅನ್ನೋದು ಪ್ರಶ್ನೆ ಆಗ್ಬಿಡುತ್ತೆ ಅಂತ. ಹೌದು ಮೇಡಮ್. ನೋಡಿ ಮೇಡಮ್, ಮದುವೆ ಆಗೋದು ಅಂತಂದರೆ ಇದು ತಾಳಿ ಕಟ್ಟೋದು, ಕಾಲುಂಗ್ರ ಹಾಕ್ಕೊಳ್ಳೋದೆಲ್ಲ ಅದೊಂದು ಸಂಪ್ರದಾಯ ಅಥವಾ ಒಂದು ಸಿಂಬಲ್. ಬಟ್ ಅದಿಲ್ಲ ಅಂತಂದ್ರೂ ಗಂಡ ಹೆಂಡತಿ ಸಂಸಾರ ಮಾಡೇ ಮಾಡ್ತಾರೆ, ಖುಷಿಯಾಗೂ ಇರ್ತಾರೆ. ಅದಿದೆ ಅಂತಾನೆ ಖುಷಿ ಅಂತ ಅಲ್ಲ, ಆದರೆ ಅದು ಒಂದು ಸಿಂಬಲ್ ಅಷ್ಟೆ. ಆಮೇಲೆ ಕೆಲವೊಂದ್ಸಲಿ ಹೆಣ್ಮಕ್ಳು ಸಣ್ಣ ವಯಸ್ಸಿಗೆ ಅವರ ಹಸ್ಬೆಂಡ್ನ ಕಳ್ಕೊತಾರೆ. ಇನ್ನು ಕೆಲವೊಂದ್ಸಲಿ ಏನಾಗುತ್ತೆ ಅಂದರೆ, ನಮ್ಮಂಥವ್ರು ಅಂದರೆ ನಮ್ಮ ಅಜ್ಜಿಗೆ ಅವ್ರಿಗೆ ಬರೀ 39 ವರ್ಷಕ್ಕೆ ನಮ್ಮ ತಾತ ತೀರ್ಕೊಂಡ್ರು. ಅವ್ರನ್ನ ಕೆಲವೊಂದ್ಸಲಿ ನಾವೇ ಚಿಕ್ಕವರಿದ್ದಾಗ ಕೇಳ್ತಾ ಇದ್ವಿ, ನೀವು ಯಾಕೆ ಅವ್ರ ಥರ ಬೇರೆಯವರು ಅಜ್ಜಿಗಳ ಥರ ಹೋಗೋದಿಲ್ಲ ಅಂತ. ಇನ್ನು ಈ ಸ್ಥಾನದಲ್ಲಿ ಒಬ್ರು ತಾಯಿ ಇದ್ರೆ ಆ ಮಗುಗೆ ಎಷ್ಟು ಕಷ್ಟ ಆಗುತ್ತೆ, ಬಹಳ ಕಷ್ಟ ಆಗುತ್ತೆ ಮೇಡಮ್.
ನನಗೆ ನಮ್ಮ ತಾಯಿಯ ಫ್ರೆಂಡ್ ಒಬ್ರು, ಅವರು ಒಂದಿನ ನಮ್ಮ ಮನೆಗೆ ಬಂದ್ರು. ನಮ್ಮ ಮನೆಗೆ ಬಂದ್ಬಿಟ್ಟು ನನ್ನ ತಾಯಿಗೆ ಹೇಳ್ತಾರೆ, ಯಾರಿಗೂ ಹೇಳಕ್ ಹೋಗ್ಬೇಡ, ಅವ್ರ ಹಸ್ಬೆಂಡ್ ತೀರ್ಕೊಂಡಿದ್ದಾರೆ, ಆದರೆ ಮಾಂಗಲ್ಯ ಯಾವುದು ನಾನು ತೆಗ್ದು ಹಾಕಿಲ್ಲ. ಯಾಕೆ ಅಂತಂದರೆ ಅದು ನನಗೆ ಒಂಥರ ಸುರಕ್ಷೆ ಕೊಡುತ್ತೆ, ಬೇರೆಯವ್ರು ಯಾರು ನನ್ನ ಮೇಲೆ ಕಣ್ಣು ಹಾಯಿಸಲ್ಲ ಅಂತ. ಯಾಕೆಂದರೆ ನಮ್ಮ ಸಮಾಜ ಅಷ್ಟು ಕೆಟ್ಟೋಗಿದೆ. ಒಬ್ಬ ಒಂಟಿ ಹೆಂಗಸು ಅಂತಂದರೆ ಆ ರೀತಿ ನೋಡ್ತಾರೆ. ಬಟ್ ಇದು ಬದಲಾಗಬೇಕು. ಹೆಣ್ಣು ಹೆಂಗೆ ಇದ್ರೂ ಮಧ್ಯರಾತ್ರಿ ಓಡಾಡಿದ್ರು ಸುರಕ್ಷಿತವಾಗಿರಬೇಕು. ಹಾಗಾಗಿ ಈ ಥರ ಅವಳಿಗೆ ಈ ಹೂವು ಕಿತ್ತು ಹಾಕೋದು, ಬಳೆ ಹೊಡಿಯೋದು, ಇದೆಲ್ಲ ನೋಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂಥ ಸಂಪ್ರದಾಯಗಳೆಲ್ಲ ನಶಿಸಿ ಹೋಗಬೇಕು. ಮದುವೆ ಆಗಿದೆ, ಮದುವೆಗೆ ಏನು ಬೇಕೋ ಆ ಒಂದು ಒಳ್ಳೊಳ್ಳೆ ಮಾತುಗಳನ್ನು ಹೇಳ್ಕೊಡ್ಲಿ, ಅಥವಾ ಮದುವೆ ಆದಮೇಲೆ ಯಾವ ರೀತಿ ದಾಂಪತ್ಯದಲ್ಲಿ ಅವರು ಸುಖ ಕಾಣಬೇಕು, ಯಾವ ರೀತಿ ಅನ್ಯೋನ್ಯವಾಗಿರಬೇಕು, ಇಂಥ ಒಂದು ಆಶೀರ್ವಚನ ಕೊಟ್ಬಿಟ್ಟು ಮದುವೆ ಸಮಾರಂಭದಲ್ಲೂ ಇದನ್ನು ಹೇಳಲಿ. ಅದು ಬಿಟ್ಟು ಏನೋ ಆಯಿತು ಅಂತಂದರೆ ಅವಳಿಗೆ ಹಿಂಸೆ ಕೊಟ್ಬಿಟ್ಟು ಕಿತ್ತು ಹಾಕೋದು ನೋಡೋರ್ಗೂ ಕಷ್ಟ, ಆಕೆಗಂತೂ ತುಂಬಾ ಹಿಂಸೆ ಆಗುತ್ತೆ. ಮ್ಯಾಮ್, ಇನ್ನೊಂದು ವಿಷಯ ಹೇಳಬೇಕು. ಇವಾಗ ನಮ್ಮ ಜನ್ರೇಷನ್ಗಿಂತಲೂ ಒಂದು ಜನ್ರೇಷನ್ ಹಿಂದೆ ಅವ್ರು ಏನಾದರೂ ಅವ್ರ ಹಸ್ಬೆಂಡ್ನ ಕಳ್ಕೊಂಡಿದ್ರೆ, ರೀಮ್ಯಾರೇಜ್ ಆಗ್ದಲೇ ಹೋದ್ರೂ ಮಾಂಗಲ್ಯ ಸರ ತೆಗ್ದಿರ್ತಾರೆ. ಆದರೆ ಅವರು ಈ ಜೇಡು ಮುತ್ತಿಂದು ಜಸ್ಟ್ ಒಂದು ಹಾಕೊಂತಾರೆ. ಯಾಕೆ ಹಾಕೊಂತಾರೆ? ಸಮಾಜ ಆಕೆಯನ್ನ ನೋಡೋ ದೃಷ್ಟಿ ಕೆಟ್ಟದಾಗಿರಬಾರ್ದು ಅಂತ. ಗಂಡ ಇಲ್ಲ ಅಂದ್ರೆ ಹೆಣ್ಣು ಮಕ್ಕಳನ್ನ ನೋಡೋ ದೃಷ್ಟಿ ಬೇರೆ ಅಂತ. ಆಗಿನ ಕಾಲಕ್ಕೆ ಅದೊಂದು ಮಾತು ಇತ್ತು, ಅದನ್ನ ಫಾಲೋ ಮಾಡ್ಕೊಂಡ್ ಬರ್ತಿದ್ದಾರೆ. ನಿಮ್ಗೆ ಮಾಂಗಲ್ಯ ಇರಲ್ಲ, ಜಸ್ಟ್ ಒಂದು ಚೈನ್ ನ ಹಾಕೊಂಡು ಕೂಡ ಪಾಪ ಸಮಾಜದಲ್ಲಿ ಒಬ್ರು ನನಗೆ ಹೇಳಿದ್ದು ನನಗೆ ನೆನಪಾಯ್ತು. ಅದಕ್ಕೆ ಯಾಕೆ ಹಾಕೊಂಡಿದ್ರಿ ಅದನ್ನ ಯಾಕೆ ಅಂತ ಕೇಳಿದ್ದೆ. ಅದು ನನ್ನ ಮುಖ ಕನ್ನಡಿಯಲ್ಲಿ ನಾನು ನೋಡ್ಕೊಂಡಾಗ ನನ್ನ ಕತ್ತು ಮುಂಚೆ ಹೆಂಗ್ ಕಾಣುತ್ತೋ ಹಾಗೆ ಕಾಣ್ಲಿ ಅಂತ ಜೇಡಿಂದು ಮತ್ತೆ ಮುತ್ತಿಂದು ಹಾರ ಹಾಕೊಂಡಿದ್ರು. ಅಂದ್ರೆ ಆಕೆಗೆ ಎಷ್ಟು ನೋವಾಗಿರುತ್ತೆ, ದೊಡ್ಡ ನೋವು. ಸಂಗಾತಿನ ಕಳ್ಕೊಳ್ಳೋದು ಅಂದ್ರೆ ದೊಡ್ಡ ನೋವು. ಅದರಲ್ಲಿ ಈ ತರ ಎಲ್ಲ ಕಿತ್ತಾಕೋದೆಲ್ಲ ತುಂಬಾ ತುಂಬಾ ಕಷ್ಟಕರ. ಈ ಸಂಪ್ರದಾಯ ಗಂಡಸರಿಗೆ ಯಾಕಿಲ್ಲ? ಅವ್ರು ಯಾಕೆ ಕರಿಮಣಿ ಸರ ಹಾಕೊಳ್ಳೋದಿಲ್ಲ? ಕೇಳೋಣ. ನಮ್ ಸುರೇಶ್ ಗುರುಗಳ ಪಾಪ ಇಷ್ಟೊತ್ತು ಹೆಣ್ಣು ಮಕ್ಕಳ ಸಂಪ್ರದಾಯದ ಬಗ್ಗೆ ಹೇಳ್ತಾ ಇದ್ರು. ಎನಿವೆ, ಗಂಡು ಮಕ್ಕಳಿಗೆ ಯಾಕಿಲ್ಲ? ನಟಿನೂ ಕೂಡ ಪ್ರಶ್ನೆ ಮಾಡಿದ್ದಾರೆ, ಹೆಣ್ಣು ಮಕ್ಕಳಿಗೆ ಮಾತ್ರ ಯಾಕೆ ಹೇರಿಕೆ, ಗಂಡು ಮಕ್ಕಳಿಗೆ ಯಾಕಿಲ್ಲ ಅನ್ನೋದೊಂದು ಪ್ರಶ್ನೆ ಇದೆ. ಎನಿವೆ, ಸಾಕಷ್ಟು ಜನ ಈ ಕಾರ್ಯಕ್ರಮ ನೋಡ್ತಾ ಇರ್ತೀರಿ. ನಿಮ್ಮ ಒಪಿನಿಯನ್ ತಿಳಿಸೋದಕ್ಕೊಂದು ಅವಕಾಶ ಇರುತ್ತೆ. ಖಂಡಿತ ಸ್ಕ್ರೀನ್ ಮೇಲೆ ಹೋಗೋ ನಂಬರ್ಗೆ ಕರೆ ಮಾಡಿ ಮಾತಾಡಿ, ನೀವು ಕೂಡ ಮಾತನಾಡಿ ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ಳೋದಕ್ಕೊಂದು ಅವಕಾಶ ಇದೆ.